ನಾನು ಅಂಕುಶ್ ದುರ್ಗಿ ಎಂದು ಬೆಳಗಾಂನಿಂದ ಬಂದಿದ್ದೇನೆ. ನಾನು ಸಾಮಾನ್ಯವಾಗಿ ನಮ್ಮೊಂದು ರಾಮದ ಒಂದು ರೂಟ್ದಲ್ಲಿ ಹೋಗ್ತಾ ಇದ್ದಾಗ ನಮ್ಮ ಹೊನ್ನ ಕಿರಂಗಿ ಎಂಬ ಊರಲ್ಲಿ ಬಂದಾಗ ನಾನು ಗೌರ್ಮೆಂಟ್ ಕನ್ನಡ ಶಾಲೆಯಲ್ಲಿ ಎಂಟ್ರ್ ಆಗ್ತಾ ಇಷ್ಟೊಂದು ನನಗೆ ಖುಷಿ ಆಯಿತು, ಆನಂದ ಆಯ್ತಲ್ಲ. ಇಲ್ಲಿ ನಮ್ಮ ಗೌರ್ಮೆಂಟ್ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಟ್ಟಾರೆ ಪ್ರತಿ ಒಂದು ಆ್ಯಂಗಲ್ದಲ್ಲಿ ಸೂಪರ್ ಇದೆ. ಒಂದು ಸ್ವಚ್ಛತೆ ಇದೆ, ಇನ್ನೊಂದು ಶಿಸ್ತತೆ ಇದೆ, ಇನ್ನೊಂದು ನೀಟಾಗಿ ಶಾಲೆಯ ಎಷ್ಟು ಗ್ರೌಂಡದ ಖಾಲಿ ಇರುವ ಜಾಗನ ಎಲ್ಲ ಗಾರ್ಡನ್ಗಾಗಿ ಯೂಸ್ ಮಾಡಿದ್ದಾರೆ. ಮತ್ತು ಅದು ಸುಮ್ಮನೆ ಗಾರ್ಡನ್ ಅಲ್ಲ, ಆ ಗಾರ್ಡನ್ದಲ್ಲಿ ನಮಗೆ ಅವಶ್ಯಕವಾದ ಆಹಾರ ಧಾನ್ಯಗಳು, ಆಹಾರ ಪದಾರ್ಥಗಳು ಇಲ್ಲಿ ಬೆಳೀತಾ ಇದ್ದಾರೆ, ಹೂಗಳನ್ನು ಬೆಳೀತಾ ಇದ್ದಾರೆ. ಒಂದು ಶಾಲೆಯ ವ್ಯವಸ್ಥೆಗೆ ಏನೇನು ಬೇಕು ಆ ಎಲ್ಲ ಥಿಂಗ್ಸನ್ನು ಪಡಿತಾ ಇದ್ದಾರೆ, ಇಲ್ಲಿ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಸಹಜವಾಗಿ ನಾನು ಇಲ್ಲಿ ಬಂದು ನೋಡಿದಾಗ ಭಾಳ ದೊಡ್ಡ ಖುಷಿ ಅನ್ನಿಸ್ತು. ನಾನು 3 ರಾಜ್ಯಗಳು ಅಡ್ಡಾಡ್ತಾ ಇದ್ದೇನೆ, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ. ಬಹಳಷ್ಟು ಶಾಲೆಗಳಲ್ಲಿ ಒಳ್ಳೆ ಇಂಥ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಬಟ್ ಈ ಶಾಲೆಯಲ್ಲಿ ಇನ್ನೂ ಕೆಲವು ಪಾಯಿಂಟ್ಸ್ ನನಗೆ ಪ್ಲಸ್ ಕಾಣಿದ್ದು. ಒಂದು ನೀಟ್ನೆಸ್ ಇದೆ, ಸ್ವಚ್ಛತೆ ಇದೆ, ಜಾಗದ ಒಂದು ಸದುಪಯೋಗ ಇದೆ. ಆಮೇಲೆ ವಿಶೇಷವಾಗಿ ನಾನು ಕ್ಲಾಸ್ ರೂಮ್ನಲ್ಲಿ ಹೋದಾಗ ಮಕ್ಕಳ ರೆಸ್ಪಾನ್ಸ್ ಎಕ್ಸ್ಟ್ರಾಆರ್ಡಿನರಿ ಇದೆ. ಒಂದು ಚಿಕ್ಕದ ಪಾಠ ಕೂಡ ನಾನು ಮಾಡಿದ್ದೇನೆ, ಅದು ಕೂಡ ನಾವು ವಿಡಿಯೋ ಮಾಡಿದ್ದೇನೆ. ಅಲ್ಲಿ ಈ ಒಂದು ಎಲ್ಲ ವ್ಯವಸ್ಥೆ ಸೇರಿಕೊಂಡು ನಮ್ಮ ಇಡೀ ಸಮಾಜದ ಮುಂದೆ ಇಂಥ ವಿಷಯಗಳು ಬರಬೇಕು, ಬೇರೆ ಶಾಲೆಗಳಿಗೆ ಮಾದರಿ ಆಗಬೇಕು. ನಮ್ಮ ಎಲ್ಲ ಸರ್ಕಾರಗಳು ಇದನ್ನು ಗಮನಕ್ಕೆ ತಂದು ಇನ್ನೂ ಏನೇನು ಇಲ್ಲಿ ಅವಶ್ಯಕತೆ ಇದೆ ಅದನ್ನೆಲ್ಲ ಸರ್ಕಾರಗಳು ಮತ್ತು ಬೇರೆ ವ್ಯಕ್ತಿಗಳು, ದಾನಿಗಳು ಇದಕ್ಕೆಲ್ಲ ಸಹಾಯ ಮಾಡಬೇಕಂತ ಹೇಳಿ ನಮ್ಮ ಈ ಕನ್ನಡ ಶಾಲೆಯನ್ನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಏನೇನು ಅವಶ್ಯಕತೆ ಇದೆ ಎಲ್ಲರೂ ಬಂದು ಯಾರ್ಯಾರಿಗೆ ಸಾಧ್ಯ ಇದೆ ಅವರು ಕೊಡಲಿ, ಅವ್ರು ಯಾರ್ಯಾರಿಗೆ ಅನುಕೂಲ ಇದೆ ಅವರು ಸಹಾಯ ಮಾಡಲಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಮತ್ತು ಈ ವಿಡಿಯೋನ ನಮ್ಮ ಗುರುಗಳು, ನಮ್ಮ ಕಲಬುರಗಿ ಜಿಲ್ಲೆಯ ಅಧ್ಯಕ್ಷರಾದಂಥ ಮತ್ತು ಈ ಶಾಲೆಯ HM ರಾದಂಥ ನಮ್ಮ ಸರ್ ಅವರು ತಮ್ಮ ಮಾತಿನಲ್ಲಿ ಆ ವಿಚಾರಗಳನ್ನು ಹೇಳಿ ನನ್ನ ರಿಕ್ವೆಸ್ಟ್ ಇದೆ ಅವರಿಗೆ ಈ ವಿಡಿಯೋವನ್ನು ಎಷ್ಟು ಸಾಧ್ಯ ಇದೆ ಅಷ್ಟು ನಮ್ಮ ಎಲ್ಲ ಬೇರೆ ಶಾಲೆಗಳಿಗೆ ಬೇರೆ ವೃಂದಕ್ಕೆ ನಮ್ಮ ಎಲ್ಲ ಜನರಿಗೆ ತಲುಪಲಿ, ಪಾಲಕರಿಗೆ ತಲುಪಲಿ ಅಂತ ಹೇಳಿ ನನ್ನ ಆಸೆ ಇದೆ. ಜೊತೆಗೆ ನಮ್ಮ ಈ ಊರದ ಈ ಶಾಲೆಯ SDMC ಅಧ್ಯಕ್ಷರಾದವರು ಬಂದಿದ್ದಾರೆ, ಹಿರಿಯರು. ಜೊತೆಗೆ ನಮ್ಮ ಎಲ್ಲ ಗುರುಗಳು ಮತ್ತು ಗುರು ಮಾತೆಯರಿದ್ದಾರೆ, ಅವರು ಎಲ್ಲ ಇದಕ್ಕೆ ಬಹಳ ದೊಡ್ಡ ಕಷ್ಟಪಟ್ಟು ಸಹಾಯ ಮಾಡಿದ್ದಾರೆ. ಹೋಗಿ ಇದೊಂದು ಒಳ್ಳೆಯ ಹಂತಕ್ಕೆ ಬಂದಿದೆ, ಇನ್ನೂ ಬೆಳೀತಾ ಇದೆ, ಇನ್ನೂ ಬೆಳೀಲಿ ಅಂತ ಹೇಳಿ ನಾನು ಆಶಿಸುತ್ತಾ ಇಲ್ಲಿ ನನಗೆ ನನ್ನ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ನಮ್ಮ HM ಅವರು ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಮಲ್ಲಯ್ಯ ಗುತ್ತೇದಾರ್ ಸರ್ ಅವರು, ಜಿಲ್ಲಾ ಅಧ್ಯಕ್ಷ ಅವರು, ಒಂದು ಕನ್ನಡ ಗೌರ್ಮೆಂಟ್ ಶಾಲೆಯ ಪ್ರಾಥಮಿಕ ಶಾಲೆಯ ಜಿಲ್ಲಾಧ್ಯಕ್ಷರಾದಂಥ ಮಲ್ಲಯ್ಯ ಗುತ್ತೇದಾರ್ ಸರ್ ಅವರು ಮತ್ತು ನಮ್ಮ ಊರದ SDMC ಅಧ್ಯಕ್ಷರಾದಂಥ ಸಿದ್ದಣ್ಣ ಈರ್ಬಾ ಅವರು ಮತ್ತು ಇನ್ನಿತರ ಎಲ್ಲರೂ ಸೇರಿ ಒಳ್ಳೆಯ ಒಂದು ಈ ವಿಚಾರವನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತ ಹೇಳಿ ನನ್ನ ಆಸೆ ಇದೆ. ಮತ್ತು ನನಗೆ ಅವರು ಸಮಯ ಕೊಟ್ಟಿದ್ದಾರೆ, ಅಮೂಲ್ಯವಾದ ಸಮಯ ಕೊಟ್ಟಿದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಒನ್ ಅಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್. ಓಕೆ ಸರ್, ಅಡ್ಡಿ ಇಲ್ಲ ಸರ್. ಸರ್ ಎಷ್ಟು ವರ್ಷ ಆತ್ರಿ ಈ ಶಾಲೆಗೆ ಬಂದ ನೀವು? ಸರ್ ನಾನು 2024 ಆಗಸ್ಟ್ 1ನೇ ತಾರೀಕು ಶಾಲೆಗೆ ಜಾಯ್ನ್ ಆಗಿದೆ ಸರ್. ಎಸ್. ನಂದು ಟೋಟಲಿ 28 ವರ್ಷ ಸೇವೆ ಸರ್. ಎಸ್ ಸರ್. ಈ ಶಾಲೆಗೆ ಒಬ್ಬ ಸಹಶಿಕ್ಷಕನಾಗಿ ಈ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡೆ ಸರ್. ಅತ್ಯಂತ ಖುಷಿಯಿಂದ ಈ ಶಾಲೆಯನ್ನು ಆಯ್ಕೆ ಮಾಡ್ತೀನಿ. 2 ವರ್ಷ ಆಗಿದೆ. 2 ವರ್ಷದಲ್ಲಿ ಎಷ್ಟೊಂದು ಇಂಪ್ರೂವ್ಮೆಂಟ್ ಮಾಡಿದ್ರು. ಖಂಡಿತವಾಗಿ. ವೆರಿ ಗುಡ್. ಆಮೇಲೆ ಇದಕ್ಕೆಲ್ಲ ನಿಮಗೆ ನಮ್ಮ SDMC ಅಧ್ಯಕ್ಷರು ಮತ್ತು ಟೀಚರ್ಸ, ಸ್ಟೂಡೆಂಟ್ಸ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸರ್, ಇದು ಸಾಮಾನ್ಯವಾಗಿ ನಿಮಗೆ ಇನ್ನೂ ಏನೇನು ಇದರಲ್ಲಿ ಸಪೋರ್ಟ್ ಏನೇನು ಆಗಬೇಕಾಗಿದೆ? ಸರ್, ಈಗ ನಾನು ಮೊದಲೇ ಹೇಳಬೇಕು ಅಂತಂದಾಗ ಯಾವುದೇ ಕೆಲಸ ಕಾರ್ಯ ಸಾಧನೆ ಆಗಬೇಕು ಅಥವಾ ಶ್ರೇಯಸ್ ಸಿಗಬೇಕು ಅಂತಂದಾಗ ಒಬ್ಬ ವ್ಯಕ್ತಿಯಿಂದ ಮಾತ್ರ ಸಾಧ್ಯ ಆಗುತ್ತೆ. ನಾನು ಈ ಶಾಲೆ ಏನಾದರೂ ಸ್ವಲ್ಪ ಪ್ರಗತಿ ಸಾಧಿಸಿದೆ ಅಂತ ನಾನು ಅನ್ಕೋತೀನಿ ಸರ್. ನಮಗಿನ್ನ ನಿರೀಕ್ಷಿತ ಪ್ರಮಾಣದಲ್ಲಿ ಪ್ರಗತಿ ಆಗಿಲ್ಲ.
ಸ್ವಲ್ಪ ಪ್ರಗತಿ ಆಗಬೇಕು ಅಂತಂದ್ರೆ ಮುಂದಿನದಾಗಿ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಣ್ಣ ಯುಗಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದ ಸರ್. ಅಷ್ಟೇ ಒಂದು ಬಹುಮುಖ್ಯವಾಗಿ ಒಂದು ಶಾಲೆಯ ಒಂದು ಉನ್ನತೀಕರಣ ಮತ್ತು ಶೈಕ್ಷಣಿಕವಾಗಿರ್ತಕ್ಕಂಥ ಚಟುವಟಿಕೆಗಳ ಪುನರ್ಬಲನ ಆಗಿರ್ಬೋದು, ಶೈಕ್ಷಣಿಕವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಮಕ್ಕಳಲ್ಲಿ ಒಂದು ಬೋಧನೆ ಮಾಡ್ತಕ್ಕಂಥ ಆಗಿರ್ಬೋದು. ನನ್ನ ಶಾಲೆಯ ಎಲ್ಲ ನನ್ನ ಸಿಬ್ಬಂದಿಗಳು ನನ್ನೆಲ್ಲ ಸಹಪಾಠಿಗಳಾಗಿರ್ತಕ್ಕಂಥ ನನ್ನೆಲ್ಲ ಸಹೋದರ ಸಹೋದರಿಯರ ಪಾಲು ಕೂಡ ಇದರಲ್ಲಿ ಸಾಕಷ್ಟಿದೆ ಸರ್. ನಂದು ಏನಿಲ್ಲ ಸರ್, ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಅವರ ಶ್ರೇಯಸ್ಸೇ ಈ ಸಾಧನೆಗೆ ಒಂದು ಸ್ಫೂರ್ತಿ ಅಂತ ಇಲ್ಲ, ಒಂದು ಕ್ಯಾಪ್ಟನ್ಸಿ ಏನದ ಅಂದರೆ ಅದು ವಿಶೇಷ ಅದ. ಎಲ್ಲರೂ ಬೇಕು, ಜೊತೆಗೆ ಮೇನ್ ಕ್ಯಾಪ್ಟನ್ಸಿ ಮೋಸ್ಟ್ ಇಂಪಾರ್ಟೆಂಟ್. ಜೊತೆಗೆ ತಮ್ಮಲ್ಲಿ ಎಷ್ಟು ಮಕ್ಕಳು ಸ್ಟಡಿ ಮಾಡ್ತಾ ಇದ್ದಾರೆ ಸರ್? ಸರ್, ಈಗ 368 ಮಕ್ಕಳು ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಸರ್. ಎಸ್. ಮತ್ತೆ ನೆಕ್ಸ್ಟ್ ನಮ್ಮದೊಂದು, ಯಾಕಂದರೆ ಇವತ್ತು ನಾಳೆ ಸರ್ಕಾರಿ ಶಾಲೆಗಳಲ್ಲಿ ದಿನದಿಂದ ದಿನಕ್ಕೆ ಮಕ್ಕಳ ಸಂಖ್ಯೆ ತೀರಾ ಕಡಿಮೆ ಆಗಿದ್ದು ಆಗ್ತಾ ಇದ್ದು, ಕೆಲವೊಂದು ಶಾಲೆ ಇಡೀ ರಾಜ್ಯದಂತ ನಾವು ಜಿಲ್ಲಾಧ್ಯಕ್ಷನಾಗಿ ಹೇಳಬೇಕು ಅಂತಂದಾಗ ಎಷ್ಟೋ ಸರ್ಕಾರಿ ಶಾಲೆಗಳು ಒಂದು ಮುಸ್ತಕ್ಕಂಥ ಹಂತದಲ್ಲಿದೆ ಸರ್. ಈಗ ಒಂದು ಅವೆಲ್ಲವೂ ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾನೇ ಒಬ್ಬ ಜಿಲ್ಲೆಯ ಶಿಕ್ಷಕರೊಬ್ಬ ಜವಾಬ್ದಾರಿ ನಾಯಕನಾಗಿ ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗಳನ್ನು ಮುಚ್ಚಬಾರ್ದು. ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಬಹುತೇಕ ಮಕ್ಕಳು ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಮಕ್ಕಳು, ದೀನದಲಿತರ ಮಕ್ಕಳು, ಇಂಥ ಮಕ್ಕಳೇ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಕೊಡಬಾರ್ದು. ಮತ್ತು ನಾವೇ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರಾಗಿರ್ಬೋದು, ಪದಾಧಿಕಾರಿ ಆಗಿರ್ಬೋದು, ನಾವೇ ಅದಕ್ಕೆ ನಾಂದಿ ಹಾಡಬೇಕು. ನಮ್ಮ ಶಾಲೆಗಳನ್ನು ಒಂದು ಉನ್ನತ ಮಟ್ಟವಾಗಿ ಬೆಳೆಸಿದರೆ ಸರ್ಕಾರಿ ಶಾಲೆಗೆ ಎಲ್ಲ ಮಕ್ಕಳು ಜಾತ್ಯತೀತವಾಗಿ ಎಲ್ಲ ಮಕ್ಕಳು ಕೂಡ ಸರ್ಕಾರಿ ಶಾಲೆಗೆ ಸೇರಬೇಕು ಅಂತಕ್ಕಂಥ ಒಂದು ಮನೋಬಲ ನನ್ನದಾಗಿ ಆ ಒಂದು ನಿಟ್ಟಿನಲ್ಲಿ ನನ್ನೆಲ್ಲ ಸಿಬ್ಬಂದಿ ಬಳಗದೊಂದಿಗೆ, ನನ್ನೆಲ್ಲ ಸಹಪಾಠಿಗಳೊಂದಿಗೆ, ಊರಿನ SDMC ಅಧ್ಯಕ್ಷರಾದಿಯಾಗಿ ಊರಿನ ಎಲ್ಲ ಜನರೊಂದಿಗೆ ಒಂದು ಸಹಮತವನ್ನು ಸಾಧಿಸಿ ಈ ಶಾಲೆ ಈ ಮಟ್ಟಿಗೆ ಬರಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಮಾತು ಹೇಳಿದ್ದು ಭಾಳ ವೆರಿ ಗುಡ್, ವೆರಿ ಗುಡ್. ಜೊತೆಗೆ ಇಲ್ಲಿ ನೀವು ಸರ್ಕಾರಿ ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆನೂ ನಡೆಸ್ತಾ ಇದ್ದೀವಿ ಸರ್. ಇದೆ ಎಷ್ಟನೇ ಕ್ಲಾಸ್ವರೆಗೆ ಸರ್? ನಮ್ಮಲ್ಲಿ ಈಗ LKG UKG ಜೊತೆಗೆ ಮತ್ತು ಆಂಗ್ಲ ಮಾಧ್ಯಮದ 1 ಮತ್ತು 2ನೇ ತರಗತಿ ನಮ್ಮಲ್ಲಿ ಇದೆ ಸರ್. ಇದು ವರ್ಷದಿಂದ ವರ್ಷಕ್ಕೆ ತರಗತಿ ಎಲ್ಲ ಬೆಳೆದಂತೆ ಮುಂದೆ ಹೋಗ್ತಾ ಬೆಳೀತಾ ಅಡ್ಡಿ ಇಲ್ಲ ಸರ್. ನಾನು ಆಗಲೇ ನಿಮ್ಮ ಮಕ್ಕಳಿಗೆ ಒಂದು ಪಾಠ ಹೇಳ್ಕೊಟ್ಟೆ, ವೇದ ಗಣಿತ ಮತ್ತು ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಟೆಕ್ನಿಕ್ಸ್ ಹೇಳಿದೆ. ನಮಗೆ ವೈಯಕ್ತಿಕವಾಗಿ ಹೇಗೆ ಅನ್ನಿಸ್ತದೆ ಸರ್ ಅದು ಒಬ್ಬರು ಶಿಕ್ಷಕರಾಗಿ, ಅಧ್ಯಕ್ಷರಾಗಿ? ಸರ್, ನಾನೊಬ್ಬ ಮೊದಲು ಶಿಕ್ಷಕ ಸರ್, ಆಮೇಲೆ ಓದಿರ್ತಕ್ಕಂಥ ಪದಾಧಿಕಾರಿ, ಮುಖ್ಯ ಶಿಕ್ಷಕ, ಅದು ಆಮೇಲೆ ಸರ್. ಮತ್ತು ಅದ್ರ ಜೊತೆ ಇನ್ನೊಂದು ಖುಷಿ ಏನಪ್ಪ ಅಂತಂದರೆ, ನಾನೊಬ್ಬ ತರಬೇತಿಗಳು ಯಾವುದೇ ತರಬೇತಿ ಇದ್ದರೂ ನಾನೊಬ್ಬ ರಾಜ್ಯ ಸಂಪನ್ಮೂಲ ವ್ಯಕ್ತಿ ಸರ್. ಶಿಕ್ಷಕರಿಗೆ ತರಬೇತಿ ಕೊಡ್ತಂತಾಗಲಿ ಅಥವಾ ನಮ್ಮೆಲ್ಲ ಮಕ್ಕಳಿಗೆ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಬೋಧನೆ ಮಾಡೋದಾಗಲಿ ಅದರಲ್ಲಂತೂ ಎಚ್ಚರಿಕೆ ಸರ್. ಬಹುಶಃ ನಮ್ಮ ಒಬ್ಬ ಸಂಪನ್ಮೂಲ ಶಿಕ್ಷಕನಾಗಿ, ರಾಜ್ಯ ಸಂಪನ್ಮೂಲ ಶಿಕ್ಷಕನಾಗಿ ನಮ್ಮ ಶಾಲೆಯಲ್ಲಿ ಬೇಕಾಗಿರ್ತಕ್ಕಂಥ ಮಕ್ಕಳಿಗೆ ಉಪಯುಕ್ತವಾಗಿರ್ತಕ್ಕಂಥ ಕಲಿಕೆ ಆಗಬೇಕು, ತರಗತಿಯವರು ವಿಷಯವನ್ನು ಕಲಿಕೆ ಆಗಬೇಕು ಅಂತಕ್ಕಂಥ ನನ್ನ ಮಹದಾಸೆ ಇತ್ತು ಸರ್. ಆ ನಿಟ್ಟಿನಲ್ಲಿ ಮತ್ತು LKG UKG ಹಿಡ್ಕೊಂಡು ಎಲ್ಲ ತರಗತಿ ಎಲ್ಲ ವಿಷಯದ ಮಕ್ಕಳಿಗೆ ಕೂಡ ನಾವು ಪರಿಣಾಮಕಾರಿಯಾಗಿರ್ತಕ್ಕಂಥ ಬೋಧನೆ ನನ್ನನ್ನು ಸೇರಿಸಿ ನನ್ನ ಎಲ್ಲ ಸಿಬ್ಬಂದಿ ಕೂಡ ಮಾತಾಡ್ತಾರೆ. ಭಾಳ ಖುಷಿ ಅನ್ಸಲ್ಲ ಸರ್. ತಮ್ಮ ತರಗತಿಯನ್ನು ನಾನು ಗಮನಿಸಿದೆ. ಬಹುಶಃ ತಮಗೂ ಅನಿಸಿರ್ಬೇಕು ಸರ್, ಶಾಲಾ ವಾತಾವರಣ, ಶಾಲೆಯ ಒಂದು ಭೌತಿಕ ಸೌಲಭ್ಯಗಳು, ಶಾಲೆಯ ಸೌಂದರ್ಯೀಕರಣದ ಜೊತೆಗೆ ಬರೀ ಮೇಲಷ್ಟೇ ಇದ್ದರೆ ಸಾಲದು, ಒಳಗಡೆ ಕೂಡ ಏನಾದರೂ ಇರಬೇಕಲ್ಲ. ಈ ಒಂದು ನಿಟ್ಟಿನಲ್ಲಿ ಶಾಲೆಯ ಹುಡುಗರು ಕೂಡ ಸೌಂದರ್ಯೀಕರಣ ಇರಬೇಕು. ಮತ್ತು ಇಲ್ಲಿ ಕಲಿತಕ್ಕಂಥ ಮಕ್ಕಳು ನಾಳಿನ ಸ್ಪರ್ಧಾತ್ಮಕ ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಾ ನಾವು ಭಾಗವಹಿಸ್ತಾ ಸರ್. ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಸರ್ ಪರಿಣಾಮಕಾರಿಯಾಗಿ. ಡೆಫಿನೆಟ್ಲಿ ಸರ್. ನಾನು ಮಕ್ಕಳನ್ನ ಅಬ್ಸರ್ವ್ ಮಾಡಿದೆ, ನಿಜಕ್ಕೂ ಫೌಂಡೇಶನ್ ಸೂಪರ್ ಆಗ್ತದೆ ಇವತ್ತು. ಅದು ದಿನಕ್ಕೆ ದಿನ ಬೆಳೀತಾ ಇದೆ. ವೆರಿ ಗುಡ್, ವೆರಿ ಗುಡ್. ಅದೇ ಇಲ್ಲ, ಇಂಥ ಒಂದು ನನಗೂ ಒಂದು ಅವಕಾಶ ಮಾಡಿಕೊಟ್ರಿ ಸರ್. ಯಾವುದೇ ರಾಷ್ಟ್ರ ಉನ್ನತವಾಗಿರ್ತಕ್ಕಂಥ ಪ್ರಗತಿ ಸಾಧಿಸಬೇಕಾದ್ರೆ ಆ ದೇಶದಲ್ಲಿ ನೀಡಲಾಗಿರ್ತಕ್ಕಂಥ ಪ್ರಾಥಮಿಕ ಶಿಕ್ಷಣದ ಮೇಲೆ ದೇಶದ ಭವಿಷ್ಯ ಹೌದು. ಆ ಒಂದು ನಿಟ್ಟಿನಲ್ಲಿ ನಮ್ಮೆಲ್ಲ ಪರಿಕಲ್ಪನೆ ಏನಪ್ಪ ಅಂತಂದರೆ, ಪ್ರಾಥಮಿಕ ಶಿಕ್ಷಣ ರಾಷ್ಟ್ರದ ಭದ್ರತೆ ಬುನಾದಿಂದಲೇ ಒಂದು ಗುಣಮಟ್ಟವಾಗಿರ್ತಕ್ಕಂಥ ಶಿಕ್ಷಣ ಕೊಡಲಿಕ್ಕೆ ನಾವೆಲ್ಲರೂ ಸಮಾನರಾಗಿ ಆ ರೀತಿಯಲ್ಲಿ ಕಾರ್ಯಗತ ಆಗಿದ್ದೀವಿ ಸರ್. ವೆರಿ ಗುಡ್. ವಿಶೇಷವಾಗಿ ತಮ್ಮ ಒಂದು ನಮ್ಮ ಶಾಲೆಗೆ ಆಗಮಿಸುವಿಕೆ ಭಾಳ ಖುಷಿ ಕೊಡಿಸ್ತಾರೆ. ಮತ್ತು ತರಗತಿಯಲ್ಲಿ ಕೂಡ ನಾನು ತಮ್ಮನ್ನು ವೀಕ್ಷಣೆ ಮಾಡಿದೆ ಸರ್. ಪಾಠ ಮಾಡ್ತಕ್ಕಂಥ ವಿಧಾನ ಆಗಿರ್ಬೋದು, ಮಕ್ಕಳನ್ನು ಆಕರ್ಷಿಸುವಿಕೆ ಆಗಿರ್ಬೋದು, ಮಕ್ಕಳ ಅವಧಾನ ಕಡೆ ಕೇಂದ್ರೀಕರಿಸ್ತಕ್ಕಂಥ ಆಗಿರ್ಬೋದು ಸರ್. ಮತ್ತು ನನ್ನ ಎಲ್ಲ ಸಹಪಾಠಿಗಳ ನಿಮ್ಮ ತರಗತಿಯಲ್ಲಿ ಭಾಗವಹಿಸುವಿಕೆ ಆಗಿರ್ಬೋದು ಸರ್. ಬಹುಶಃ ನಾನು ನಮ್ಮ ಶಾಲೆಗೆ ತಾವು ಬಂದಿರ್ತಕ್ಕಂಥ ಕೂಡ ನಿಮ್ಮ ಸೌಭಾಗ್ಯ. ಹಾಗೇನೇ ನೀವು ಬಂದು
ಹಾಗೆ ನಮಗೆ ಮಾರ್ಗದರ್ಶನ ಕೊಡಬೇಕು ಅಂತಕ್ಕಂಥ ನಮ್ಮ ಅಂದಾಗಲಿ ನಮ್ಮ ಅಧ್ಯಕ್ಷರಾಗಲಿ ನಮ್ಮ ಸ್ಥಾಪನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮ್ಮ ಅಧ್ಯಕ್ಷರಿದ್ದಾರೆ, SDMC ಅಧ್ಯಕ್ಷರು. ತಮಗೆ ಈ ಒಂದು ಶಾಲೆಯಲ್ಲಿ ತಮ್ಮ ಊರಿನ ಜನ, ಸರ್ಕಾರ ಎಲ್ಲ ಲೆಕ್ಕದಿಂದ ಯಾವ ರೀತಿ ನಿಮಗೆ ಕೋಆಪರೇಷನ್ ಸಿಗ್ತಾ ಇದೆ ನಮ್ಮ ಎಲ್ಲ ಪಾಲಕರಿಂದ ಎಲ್ಲ ಕಡೆಯಿಂದ? ಸ್ವಲ್ಪ ಜೋರಾಗಿದೆ. ಶಾಲೆ ಎಲ್ಲನೂ ಇಂಪ್ರೂವ್ ಆಗ್ಯಾವ. ನಮ್ಮ ಗುತ್ತೇದಾರ್ ಸರ್ ಈ ಶಾಲೆ ಬಂದು ಕಾಲು ಹೆಜ್ಜೆ ಇಟ್ಟಾಗ ಮರಗಮೆಯನ್ನ ಕಳಿಸಿ ಮಕ್ಕಳಿಗೆ ಜೋರು ಇಟ್ಟಾಗ ಈ ಶಾಲೆ ಓದ್ತಾನೆ ಕೆಟ್ಟ ಹೋಗುತ್ತೆ. ಯಾವ ಹೆಸರನ್ನ ಒಂದು ಶಾಲೆ ಸಂಖ್ಯೆನೂ ಕಡಿಮೆ ಆಗಿತ್ತು, ಎಲ್ಲ ಸುಧಾರಣೆನೂ ಇರಲಿಲ್ಲ. ಈ ಸೋರ್ ಬರಲಿಲ್ಲ ಅಂದ್ರೆ ಒಂದು 50-60 ಮಕ್ಕಳು ಶಾಲೆಗೆ ಸೋರ್ ಬಂದು ಕಾಲು ಇಟ್ಟರೆ ಎಲ್ಲ ಮರಗಮೆ ಜೋರು ಜಾಸ್ತಿ ಆಗ್ತದೆ. ಬಡ ಮಕ್ಕಳಿಗೆ ಒಂದು ಜಾಬ್ ಈ 2 ವರ್ಷದಲ್ಲಿ ಇಷ್ಟೊಂದು ಇಂಪ್ರೂವ್ಮೆಂಟ್ ನಿಮ್ಮ ಊರು ಕಂಡಿದ್ದೇನೆ. ನಮ್ಮ ಊರು ಕಂಡಾದ್ರೆ ಎಲ್ಲ ಕಾಲ್ದಾನ್ ಕುಡಿದಾನ ಎಲ್ಲನೂ ಹೋಗ್ತಾಯಿದ್ರು. ನೀರಿನ ಸೌಲಭ್ಯ, ನೀರಿನ ಗಿಡ ಎಲ್ಲ ಒಟ್ಟು ಹೋಗ್ತಾಯಿದ್ರು. ಇಲ್ಲಿ ಜಂಡಾದ ಕಟ್ಟಿ ಇದನ್ನೆಲ್ಲ ಈ ಸುಧಾರಣೆ ಮಾಡಲಿಕ್ಕೆ, ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಊರು ಜನರು ಸಹಾಯ ಮಾಡಿದ್ದಾರೆ, ಪಾಲಕರು ಸಹಾಯ ಮಾಡಿದ್ದಾರೆ, ತಮ್ಮ ಪಂಚಾಯತಿದಿಂದ ಸಹಾಯ. ಪಂಚಾಯತಿದಿಂದ ಒಂದು ದುಡ್ಡು ₹1 ಖರ್ಚು, ಪಂಚಾಯತಿದಿಂದ ಇಲ್ಲ, ಒಂದು ರೂಪಾಯಿನೂ ಖರ್ಚಿಲ್ಲ, ಒಂದು ಏನೂ ಇಲ್ಲ. ಆ ಬೋರ ಮುರಿದ್ರೆ ಸುತ್ತೈತೆ ನಮ್ಮ ಬೋರ ಕೈಲಿ ಹಾಕದ್ ಬೋರ್ ಮಾಡ್ತಾರೆ. ಇದು ಖರ್ಚು ಇಷ್ಟೆಲ್ಲ ಖರ್ಚು ಯಾರು ಮಾಡಿದ್ರು? ನಮ್ಮ ಸೋರ್ ಮಲ್ಲೇಶ್ ಸೋರ್ ಗೊತ್ತಿದ್ದಾರೆ, ಸರ್ ಮಾಡಿದಾರ್ರಿ. ಹೌದು, ನಾನಂದೆ ನೀವು SDMCದವರು ಸರ್ ಅವರು ಎಲ್ಲರೂ ಕೂಡ್ಕೊಂಡು ಯಾರೋ MLA ಅವ್ರ ಕಡೆಯಿಂದ, MP ಅವ್ರ ಕಡೆಯಿಂದ ಅಥವಾ ಗೌರ್ಮೆಂಟ್ ಕಡೆಯಿಂದ ದುಡ್ಡು ಬಂದಿರ್ಬೋದು, ಸಿಕ್ಕಿರ್ಬೋದಲ್ಲ ಅಂತ ನಾನು ವಿಚಾರ ಮಾಡ್ತಾ ಇದ್ದೆ. ವಿಚಾರ ಏನಾಯ್ತು, ಗೌರ್ಮೆಂಟ್ ಕಾಂಗ್ರೆಸ್ ಇದು ಅದಾರ ಇಲ್ಲಿ ಎಮ್ಮೆ ಪಾಟೀಲ್ ಅವ್ರದ್ದು ಏನೂ ಇಲ್ರಿ. ಆ ಶಾಲೆ ಕರ್ಸರಿ ನೋಡಿ ಬಿಲ್ಡಿಂಗ್ ಇದನ್ನಿಲ್ರಿ. 5 ವರ್ಷ ಆಯ್ತು ಮಾದು ಅದು ಬಂದ ಮೇಲೆ ಬಿಟ್ಟು ತನ್ನ ಹೆಸರು ತಾನೇ ತಂಗಿ ಹುಚ್ಚು ಬೀಳತ್ತಾರ. ಅಂದ್ರೆ ಅಲ್ಲ, ಇದೆಲ್ಲ ಶಾಲೆ ಎಲ್ಲ ಸರ್ ಬಂದ್ರೆ ಎಲ್ಲ ಇಂಪ್ರೂವ್ ಆಗಿರ್ಬೋದು. ಅಷ್ಟ ಅವರೇ ಸ್ವತಃ ಇದನ್ನು ಖರ್ಚು ಮಾಡಿ ಮಾಡ್ತಾ ಇದ್ದಾರೆ. ನಿಜಕ್ಕೂ ಸರ್, ಇದು ಈ ವಿಚಾರಗಳನ್ನು ನಾನು ಕಂಡದ್ದು ತೀರಾ ಕಡಿಮೆ. ನಮ್ಮ ಶಾಲೆ ಮಾತು ಹುಡುಗಾರ ದೊಡ್ಡ ಬರ್ತೇವೆ. ಅವರ ಬಟ್ಟೆ ಕೊಡ್ತಾ ಇದ್ದಾರೆ, ಸರ್ಕಾರದ ಬಿಟ್ಟು ಮತ್ತೆ 2 ದೊಡ್ಡ ಬರ್ತೇವೆ. ಹೌದಾ? ಬ್ಯಾಟ್ರಿ, ID ಕಾರ್ಡ್ ಮತ್ತು ನೋಟಿಸ್ ಎಲ್ಲ ಒಟ್ಟು ಎಷ್ಟು ಜಾಸ್ತಿ ಕಾಯಿ ತಂದು ಏನು ಸರ್, ನನಗನ್ಸುತ್ತೆ ಇದನ್ನೆಲ್ಲ ಖರ್ಚು ನೋಡಿದ್ರೆ ನಿಮ್ಮ ಸಂಬಳದಕ್ಕಿಂತ ಹೆಚ್ಚು ಕೂಡಿಸಿ ನೀವು ಮಾಡ್ತಾ ಇದ್ದೀರಿ ಸರ್. ಈ ಪರಿಕಲ್ಪನೆ ಯಾಕೆ ಬಂತು ನಾನಲ್ಲಂದರೆ, ನಾನು ತೀರಾ ಬಡತನದ ಕುಟುಂಬದಿಂದ ಬಂದಂತಕ್ಕಂಥ ಸರ್. ಈ ನನ್ನ ಸಾಧನೆಗೆ ನನ್ನ ತಾಯಿನೇ ನನಗೆ ಪ್ರೇರಣೆ ಸರ್. ನಮ್ಮಮ್ಮ ಏನೋ ಇದ್ದಾರೆ ಸರ್. ಎಮ್ಮಕ್ಕೆ ಸುಮಾರು ಒಂದು 85 ವಯಸ್ಸು. ಇವರು ಕೂಡ ಭಾಳ ಚೆನ್ನಾಗಿದ್ದಾರೆ ಸರ್. ಅವರು ನಿಮ್ಮೆಲ್ಲರ ಆಶೀರ್ವಾದ ಇನ್ನೂ ಸ್ವಲ್ಪ ಆಯುಷ್ಯ ಜಾಸ್ತಿ ಮಾಡಲಿ ಅಂತಕ್ಕಂಥದ್ದು ಸರ್. ವೆರಿ ಗುಡ್. ಇದು ಬರೀ ಬದುಕಿನಿಗೆ ಶಾಲೆಗೆ ಬಂದಾದ್ಮೇಲೆ ಮಾಡಿರ್ತಕ್ಕಂಥ ಸರ್. ನನ್ನ 28 ವರ್ಷಗಳ ಸೇವೆ. ನಾನು ಯಾವ ಶಾಲೆಯಲ್ಲಿ ಇದ್ದೀನಿ ಆ ಶಾಲೆಯಲ್ಲಿ ಕೂಡ ಇದೇ ತರನಾಗಿ ಮಕ್ಕಳಿಗೆ ಸಹಾಯ ಮಾಡೋದು ಬಂದಿದ್ದೀನಿ ಸರ್. ವೆರಿ ಗುಡ್. ಬಹುಶಃ ಈ ಶಾಲೆಗೆ 2 ವರ್ಷದಲ್ಲಿ ಒಂದು ಸುಮಾರು ಒಂದು 12 ಲಕ್ಷಕ್ಕೂ ಹೆಚ್ಚು ನಾನು ಕೈ ಖರ್ಚು ಮಾಡಿದ್ದೀನಿ ಸರ್. 2 ವರ್ಷದಲ್ಲಿ 12 ಲಕ್ಷಕ್ಕೂ ಜಾಸ್ತಿ ಖರ್ಚು ಮಾಡಿದ್ದೀನಿ. ಭಾಳ ದೊಡ್ಡ ಮಾತಾಡ್ತೀರಿ ಸರ್. ಇಲ್ಲ ಸರ್, ಸರ್ಕಾರಿ ಶಾಲೆಗಳು ಉಳಿಬೇಕು ಸರ್. ಸರ್ಕಾರಿ ಶಾಲೆಗಳು ಸಬಲೀಕರಣ ಆಗಬೇಕು ಅಂತಕ್ಕಂಥದ್ದು ಸರ್. ಬರೀ ಖರ್ಚು ಮಾಡಿದಿರಿ ಅಂತಕ್ಕಂಥ ನನ್ನ ತಾನು ದೊಡ್ಡ ಸಂಖ್ಯೆ ಹೇಳಿದೆ ಸರ್. ನನ್ನೆಲ್ಲ ಸಿಬ್ಬಂದಿಗಳ ಒಂದು ಸಹಕಾರ ಸರ್. ಈ ಮಕ್ಕಳು ಶಾಲೆ ರೀ, ಒಂದಿನ ಟೂರಿಗೆ ಮಕ್ಕಳೇ ಹೋಗುದಿಲ್ಲ. ನಾವು ದೊಡ್ಡ 4 ವರ್ಷ ಐತ್ರಿ. ಒಂದಿನ ಈ ಶಾಲೆ ಮಕ್ಕಳು ಟೂರ್ ಆಗಿದ್ರು. ಸೋರ್ ಬಂದಪ್ಲೆ ಸ್ವಂತ ಖರ್ಚು ತಗೊಂಡು ಪ್ರತಿ ವರ್ಷ ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ, ಶೈಕ್ಷಣಿಕ ಪ್ರವಾಸ. ಬಹುಶಃ ಆಲ್ ಕರ್ನಾಟಕ ಆಗಿದೆ ಸರ್. ಅದು ಖರ್ಚನ್ನ ನೀವು ಖುಷಿದಿಂದ ಕೈದಿಂದ ಕೊಡ್ತಾ ಇದ್ದೀರಿ ಸರ್. ಮಕ್ಕಳು ಕೊಡ್ತಾರೆ ಸರ್, ಆದ್ರೂ ಆ ಸಾಲ ಅಲ್ಲ ಸರ್. ಮಕ್ಕಳು ಕೊಟ್ಟಿರ್ತಕ್ಕಂಥ ಏನೋ ಸಾಲ ಅಲ್ಲ. ನಮ್ದು ಒಂದೇ ಗುರಿ ಸರ್, ಶಾಲಾ ಅರ್ಹ ವಯಸ್ಸಿನ ಮಕ್ಕಳೆಲ್ಲರೂ ಕೂಡ ಶಾಲೆಗೆ ಹಾಕ್ಬಿಡ್ತಾರೆ. ನಮ್ಮ ಸರ್ಕಾರಿ ಶಾಲೆಗೆ ದಾಖಲಾಗಬೇಕು ಸರ್. ಶಾಲೆಗೆ ದಾಖಲು ಮಾಡ್ತಕ್ಕಂಥದ್ದು ಅಷ್ಟೇ ಪಾಲಕರ ಕೆಲಸ. ಇನ್ನು ಮಿಕ್ಕಿದೆಲ್ಲ ಎಷ್ಟು ಖರ್ಚು ಬರುತ್ತೆ ಎಲ್ಲವೂ ಕೂಡ ನಮ್ಮ ಸರ್ಕಾರಿ ಶಾಲೆಗೆ ನಾನು ಬರ್ತಿದ್ದೇನೆ ಸರ್. ತಮ್ಮ ನೇಟಿವ್ ಯಾವರು? ನಮ್ಮದು ಅಫಜಲ್ಪುರ ತಾಲೂಕು, ಇಲ್ಲಿ ದೇವರಗಂಗಪುರ ಚೆಲ್ಲೂರು ಅಂತ ಚೆಲ್ಲೂರು. ಇಲ್ಲಿ ನಮ್ದು
ಇದೇ ವಿಧಾನಸಭಾ ಕ್ಷೇತ್ರ ಸರ್. ಹಾಂ ಇದು ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದ ಒಂದು ಭಾಗ ಸರ್ ಇದು. ನಮ್ಮೂರು ಕೂಡ ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬರೋದ್ರಿಂದ ಈ ಶಾಲೆಗೆ ಯಾಕೆ ಹೆಚ್ಚು ಕಾಳಜಿ ಅಂದರೆ ನಮ್ಮ ತಾಲೂಕಿನ ನಮ್ಮೂರೇ ಸರ್ ಇದ್ದವು. ನಾನು ನೌಕರಿ ಮಾಡಕ್ಕೆ ಬಂದಿಲ್ಲ. ಮನ್ಕಿಣಿಗೇ ನನ್ನೂರ ಇದು ಇರ್ತಕ್ಕಂಥ ಜನರೇ ನಾನು ತಮ್ಮರು ಇರ್ತಕ್ಕಂಥ ನನ್ನ ಸಹಪಾಠಿಗಳೇ ನಾನು ಕುಟುಂಬ ಸದಸ್ಯರು. ಸರ್, ನಿಮಗೆ ಮತ್ತೆ ಈ ಥರ ಇನ್ನೂ ಏನೇನು ಈ ಶಾಲೆಗೆ ಆಗಬೇಕಂತ ಅನ್ನಿಸ್ತದೆ ನಿಮ್ಮ ಊರ ಲೆಕ್ಕದಿಂದ, SDMC ಅವ್ರ ಲೆಕ್ಕದಿಂದ? ಚಂದ ಆಗಿ ಶಾಲೆ ಎಲ್ಲ ಚಲೋ ಆಗ್ಯಾವ. ಇದು ಸ್ಲೋರ್ ಕೈಲಿ ಖರ್ಚು ಮಾಡಿ ನಮ್ಗೆ ಏನೇನೋ ಮಾತು ಎತ್ತಪ್ಪ. ಸೂಪರ್ ಸೂಪರ್ ಸೂಪರ್, ವೆರಿ ಗುಡ್. ಅದೇ ಇಲ್ಲ ನಿಮ್ಮ ಮೆಂಬರ್ಸ್ ಎಲ್ಲ SDMC ಅದರ್ ಮೆಂಬರ್ಸ್ ನೀವು ಒಳ್ಳೆ ಸಕ್ಕತ್ ಚೆನ್ನಾಗಿದೆ ಸರ್. ನೋಡಿ, ಅದರಲ್ಲಿ 24x7 ಅಂತಕ್ಕಂಥ ನಾನು ಅಧ್ಯಕ್ಷರು ಸರ್. ಯಾವಾದ್ರೂ ಹಗಲನ್ನಲ್ಲ ರಾತ್ರಿ ಅನ್ನಲ್ಲ ಸರ್. ಸರ್, ಇದು ನಿಜಕ್ಕೂ ಈ ವಿಚಾರಗಳೆಲ್ಲ ನಮ್ಮ ಇಡೀ ರಾಜ್ಯ ಅಷ್ಟೇ ಅಲ್ಲ, ದೇಶ ಅಷ್ಟೇ ಅಲ್ಲ, ಜಗತ್ತು ಮುಂದೆ ಹೋಗೋ ಅವಶ್ಯಕತೆ. ಅದೇ ಇಲ್ಲ, ನಾನು ಇದನ್ನು ಯೂಟ್ಯೂಬ್ದಲ್ಲಿ ಇದನ್ನ ಆ್ಯಡ್ ಮಾಡಿ ಹಾಕ್ಬೋದು ಸರ್ ವಿಡಿಯೋ. ನಾನು ಹಾಕ್ತೀನಿ. ಇದು ನಿಮ್ಮ ಅಂತ ಅಲ್ಲ, ಈ ವಿಚಾರಗಳು ನಮ್ಮ ಬೇರೆ ಎಲ್ಲ ಜನರು ಮುಂದೆ ಹೋಗಲಿ, ಸಮಾಜ ಮುಂದೆ ಬರಲಿ, ನಮ್ಮ ಎಲ್ಲರಿಗೂ ಒಂದು ಮಾದರಿ ಆಗಲಿ. ತಮ್ಮ ವಿಚಾರಗಳು ಕೈದಿಂದ ಖರ್ಚು ಮಾಡಿ ಒಬ್ಬರು ಸರ್ವಿಸ್ ಮಾಡ್ತಾ ಒಂದು ಬಡ ಕುಟುಂಬದಲ್ಲಿ ಬಂದು ಒಂದು ಯಾವ ರೀತಿಯನ್ನು ಸರ್ಕಾರಿ ಸೇವೆಯಲ್ಲಿ ಕೆಲಸ ಮಾಡ್ತಾ ಕೈದಿಂದ ಹಣ ಖರ್ಚು ಮಾಡಿ ಈಗ SDMC ಅವರು ಹೇಳೋ ಲೆಕ್ಕ ನೋಡಿದರೆ ನನಗೆ ಆಶ್ಚರ್ಯ ಅನ್ನಿಸ್ತದೆ. ನನಗೇನು ಅನಿಸಿತ್ತು, ಯಾರ್ಯಾರೋ ಹೆಲ್ಪ್ ಮಾಡಿರ್ಬೋದು. ಇಲ್ಲ, ಇದು ಕಂಪ್ಲೀಟ್ಲಿ ಪ್ಯೂರ್ಲಿ ಖರ್ಚು ಮಾಡಿದ್ದು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಈ ಶಾಲೆಯ HM ಆದಂಥ ಮಲ್ಲಯ್ಯ ಗುತ್ತೇದಾರ್ ಅವರು. ವಿಶೇಷವಾದ ಒಂದು ವಿಚಾರ ಸರ. ನಾವು ಇದನ್ನೆಲ್ಲರೂ ಮುಂದೆ ಒಯ್ಯೋಣ. ನಮ್ಮ ಎಲ್ಲರೂ ಈ ಥರ ಸಾಧ್ಯ ಆದಷ್ಟು ಮಟ್ಟಿಗೆ ಇದನ್ನು ಇಂಪ್ರೂವ್ಮೆಂಟ್ ಮಾಡಲಿ ಅಂತ ಹೇಳಿ ನಾನು ಇನ್ನೊಂದು ಸಲ ತಾವು ಸಮಯ ಕೊಟ್ಟದಕ್ಕಾಗಿ ತಮಗೆಲ್ಲ ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನಮ್ಮ ಶಾಲೆಯನ್ನು ಕೂಡ ಸರ್ ನಿಮಗೆ ಭಾಳಷ್ಟು ವಿಷಯಗಳನ್ನು, ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳನ್ನು ತಾವು ತಿಳಿಸ್ಕೊಡ್ತೀವಿ ಸರ್. ಬಹುಶಃ ನಾವು ನಮ್ಮ ಜೀವನನೇ ಪಾವನ ಆಯ್ತು ಸರ್. ನಮ್ಮ ವೃತ್ತಿ ಬದುಕೇ ಪಾವನ ಆಯ್ತು. ನಮ್ಮೆಲ್ಲ ಶಿಕ್ಷಕರು ಕೂಡ ಹೇಳ್ತಾ ಇದ್ರು, ಗಣಿತದ ಕಲಿಕೆ ಈಗಿನ ಕಾಲದಲ್ಲಿ ಕಬ್ಬಿಣದ ಕಡಲೆ ಸರ್. ನಿಜವಾಗಿಯೂ ಕೂಡ ಕೆಲವೊಂದು ಟ್ರಿಕ್ಸ್ ಹೇಳ್ಕೊಟ್ರಲ್ಲ, ನಮ್ಮ ಮಕ್ಕಳು ಎಷ್ಟು ಆನಂದದಿಂದ ಭಾಗವಹಿಸೋಪ್ಪ ಅಂತಂದ್ರೆ ಸರ್. ನಾನು ಬಹುಶಃ ನಿಮ್ಮ ಮದುವೆ ಹೇಳಲಿಕ್ಕೆ ನನಗೆ ಇದು ಅನಿಸುತ್ತೆ ಸರ್. ನಿಜವಾಗಿಯೂ ಕೂಡ ತಾವು ನಮ್ಮ ಶಾಲೆಗೆ ಬಂದು ದೂರದ ಬೆಳಗಾವಿಯಿಂದ ನಿಮ್ಮನ್ನು ನಾನು ಏನಂತ ಕರೀಲಿ ಅಂತಕ್ಕಂಥದ್ದೇ ನನಗೆ ತಿಳಿತಾ ಇಲ್ಲ ಸರ್. ನಿಜವಾಗಿಯೂ ಕೂಡ ಸಾಮಾಜಿಕ ಕಣ್ತರಿಸ್ತಕ್ಕಂಥ ಮತ್ತು ಸರ್ಕಾರಿ ಶಾಲೆಗಳು ಉಳಿಬೇಕು, ಸರ್ಕಾರಿ ಶಾಲೆಗಳಲ್ಲಿ ಬೆಳಿಬೇಕು, ಎಲ್ಲ ಮಕ್ಕಳು ಸರ್ಕಾರಿ ಶಾಲೆಗಳು ಬರಬೇಕು ಅಂತಕ್ಕಂಥ ನಮ್ಮದೇನಿದೆ ಅಲ್ಲ ಸರ್ ಉದ್ದೇಶ, ಯಾವತ್ತೂ ಈಡೇರಲಿ ಅಂತಕ್ಕಂಥದ್ದೇ ನಮ್ಮ ಕಳಕಳಿಯ ಒಂದು ಮನವಿ ಇದೆ ಸರ್. ಹಾಗೆಯೇ ನಮ್ಮ ಶಾಲೆಗಳಿಗೆ ಬಂದು ಈ ಶಾಲೆ ಆಗಿರ್ಬೋದು, ಬೇರೆ ಬೇರೆ ಶಾಲೆಗಳಿರ್ಬೋದು, ಸರ್ಕಾರಿ ಶಾಲೆಗಳ ಉಳಿವಿಕೆ ಮತ್ತು ಬೆಳಿಬೇಕು ಅಂತಕ್ಕಂಥದ್ದು ನಮ್ಮದೊಂದು ಪ್ರೇರಣೆ ಇದೆ ಸರ್. ನಮ್ಮ ಸರ್ಕಾರ ಯಾವತ್ತೂ ಇರಲಿ ಅಂತಕ್ಕಂಥದ್ದು ನಮ್ಮ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.